ಸೂಕ್ತವಾಗಿ. ಸರ್, ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ನಾಸಿರ್ ಓಷನ್ ಇದಾರಲ್ಲ ಸರ್, ಅವ್ರಿಗೆ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಿವೃತ್ತ IPS IAS ಅಧಿಕಾರಿಗಳು ಪತ್ರ ಬರೆದಿದ್ದಾರೆ ಸರ್ ಉಪರಾಷ್ಟ್ರಪತಿಗಳಿಗೆ. ಅದನ್ನೇನಿದೆ, ಉಪರಾಷ್ಟ್ರಪತಿಯವರ ಹತ್ರಕ್ಕೆ ಹೋದ್ಮೇಲೆ ಉಪರಾಷ್ಟ್ರಪತಿಗಳು ತೀರ್ಮಾನ ಮಾಡ್ತಾರೆ. ಅಲ್ಲ, ಈ ಪ್ರಕರಣ FSL ವರದಿ ಬರುವ ಮುನ್ನವೇ ಒಂದು ರೀತಿ ಎಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದು ಸರಿನಾ ಸರ್? ನಿಮ್ಮ ಯಾರು ಸಮರ್ಥನೆ ಮಾಡ್ಕೊಂಡಿಲ್ಲ. ಯಾರು ಪ್ರಿಯಾಂಕಾ ಒಂದ್ ನಿಮಿಷ ಕೇಳಿ, ಖಂಡಿತ ಆ ತರದ ಕ್ರಮ ತಗೋತೀವಿ ಅಂತ ಔಸಲ್ ಹೇಳಿದ್ದೆ ಅಧಿಕೃತನ, ಹೊರಗಡೆ ಅಲ್ಲಿ ಇಲ್ಲಿ ಮಾತಾಡೋದು ಅಧಿಕೃತನ? ಔಸಲ್ ನಿಮಿಷ ಯಾರ ನೋಡ್ರಿ, ಅದು ಅವ್ರವ್ರ ವಿಚಾರ. ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇಬ್ರು ಔಸಲಿ ಖಡಕ್ಕಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಇದನ್ನ ನೆಗ್ಲೆಕ್ಟ್ ಮಾಡೋ ಪ್ರಶ್ನೆ ಇಲ್ಲ, ಕ್ರಮ ತಗೋತೀವಿ ಅಂತ. ಅದ್ ಹೇಳಿದ್ಮೇಲೆ ಮುಗ್ದೋಯ್ತಲ್ಲ. ಅವ್ರನ್ನೇ ಕೇಳಿ ಪ್ರಿಯಾಂಕ್ ಖರ್ಗೆ ಅವ್ರನ್ನೇ ಕೇಳ್ರಪ್ಪ, ಯಾಕೆ ಹೇಳಿದಾರೆ ಏನು ಅಂತ. ನನಗೆ ಅದು ಗೊತ್ತಿಲ್ಲದೆ ಇರೋ ವಿಚಾರ, ಆ ವಿಚಾರ ನಾನು ಸೂಕ್ತವಾಗಿ. ಸರ್, ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ನಾಸಿರ್ ಓಷನ್ ಇದಾರಲ್ಲ ಸರ್, ಅವ್ರಿಗೆ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಿವೃತ್ತ IPS IAS ಅಧಿಕಾರಿಗಳು ಪತ್ರ ಬರೆದಿದ್ದಾರೆ ಸರ್ ಉಪರಾಷ್ಟ್ರಪತಿಗಳಿಗೆ. ಅದನ್ನೇನಿದೆ, ಉಪರಾಷ್ಟ್ರಪತಿಯವರ ಹತ್ರಕ್ಕೆ ಹೋದ್ಮೇಲೆ ಉಪರಾಷ್ಟ್ರಪತಿಗಳು ತೀರ್ಮಾನ ಮಾಡ್ತಾರೆ. ಅಲ್ಲ, ಈ ಪ್ರಕರಣ FSL ವರದಿ ಬರುವ ಮುನ್ನವೇ ಒಂದು ರೀತಿ ಎಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದು ಸರಿನಾ ಸರ್? ನಿಮ್ಮ ಯಾರು ಸಮರ್ಥನೆ ಮಾಡ್ಕೊಂಡಿಲ್ಲ. ಯಾರು ಪ್ರಿಯಾಂಕಾ ಒಂದ್ ನಿಮಿಷ ಕೇಳಿ, ಖಂಡಿತ ಆ ತರದ ಕ್ರಮ ತಗೋತೀವಿ ಅಂತ ಔಸಲ್ ಹೇಳಿದ್ದೆ ಅಧಿಕೃತನ, ಹೊರಗಡೆ ಅಲ್ಲಿ ಇಲ್ಲಿ ಮಾತಾಡೋದು ಅಧಿಕೃತನ? ಔಸಲ್ ನಿಮಿಷ ಯಾರ ನೋಡ್ರಿ, ಅದು ಅವ್ರವ್ರ ವಿಚಾರ. ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇಬ್ರು ಔಸಲಿ ಖಡಕ್ಕಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಇದನ್ನ ನೆಗ್ಲೆಕ್ಟ್ ಮಾಡೋ ಪ್ರಶ್ನೆ ಇಲ್ಲ, ಕ್ರಮ ತಗೋತೀವಿ ಅಂತ. ಅದ್ ಹೇಳಿದ್ಮೇಲೆ ಮುಗ್ದೋಯ್ತಲ್ಲ. ಅವ್ರನ್ನೇ ಕೇಳಿ ಪ್ರಿಯಾಂಕ್ ಖರ್ಗೆ ಅವ್ರನ್ನೇ ಕೇಳ್ರಪ್ಪ, ಯಾಕೆ ಹೇಳಿದಾರೆ ಏನು ಅಂತ. ನನಗೆ ಅದು ಗೊತ್ತಿಲ್ಲದೆ ಇರೋ ವಿಚಾರ, ಆ ವಿಚಾರ ನಾನು